ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ನಗರದಲ್ಲಿ ನಡೆದಾಡುವ ದೇವರೆಂದೇ ಖ್ಯಾತರಾದ ಹಜರತ್ ಅಲ್ಲಮಾ ಮೌಲಾನಾ ಮುಫ್ತಿ ಮೊಹಮ್ಮದ್ ಅಬೂಬಕರ್ ಅಶ್ರಫಿ ಖಾದ್ರಿ ಸಾಹೇಬ್ ಕಿಬ್ಲಾ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅರ್ಥಪೂರ್ಣ ಸಾಮಾಜಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಶುಭ ಸಂದರ್ಭದಲ್ಲಿ ಶ್ರೀ ಧನ್ವಂತರಿ ರಕ್ತನಿಧಿ ಸೆಂಟರ್ ಇವರ ಸಂಯೋಗದೊಂದಿಗೆ ಗುಳೇದಗುಡ್ಡ ನಗರದ ಹುಸೇನ್ ಪೇಟೆಯಲ್ಲಿ ಇರುವ ಮದನಿ ಬಾಲಾ ಮಸಜಿದ್ ವತಿಯಿಂದ ಉಚಿತ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. ಕಾರ್ಯಕ್ರಮದಲ್ಲಿ ಮದನಿ ಬಾಲಾ ಮಸಜಿದ್ ಅಧ್ಯಕ್ಷರು ಆದ ಜಮೀರ್ ಮಾಲ್ವಿ, ಯಾಸಿನ್ ಅಂಜುಮನ್, ಇಸ್ಲಾಂ ಕಮಿಟಿ ಅಧ್ಯಕ್ಷ ಮೆಹಬೂಬ್ ಕಾಂಟ್ಯಾಕ್ಟ್, ಚಂದಬಾಷಾ ಮೂಮಿನಾ, ದಾದಾಪೀರ್ ಕಲಾದಗಿ, ಲಾಲಾಸಾಬ್ ಇಲ್ಕಲ್, ಮಹಬೂಬ್ ಸವರಾಜ, ಸದ್ದಾಂ ಹುಸೇನ್ ಮೋಮಿನಾ, ಮುಕ್ತಾರ ನಾಲಬಂದ, ಇಮ್ತಿಯಾಜ್ ಕಲಬುರ್ಗಿ ಸೇರಿ ಮುಸ್ಲಿಂ ನೌಜವಾನ್ ಕಮಿಟಿಯ ಯುವಕರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಹುಟ್ಟುಹಬ್ಬವನ್ನ ಸೇವೆಯ ಮೂಲಕ ಆಚರಿಸುವ ಸಂದೇಶದೊಂದಿಗೆ ನಡೆದ ಈ ಉಚಿತ ರಕ್ತದಾನ ಶಿಬಿರ ಸಾರ್ವಜನಿಕರಿಂದ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿದೆ. अल्हम्दुलिल्लाह अल्लाह ने बड़ी खूबी से बड़े खूबी के साथ मुझे नवाजा है इनाम और इकराम की सूरत में, रहमत की सूरत में. हमने एक झलक हजरत को कहा, हजरत जरा परेशानी हो रही है, दिक्कत हो रही है, 14-16 घंटे का अरसा गुजर गया, वक्त घंटा गुजर गया और बहुत तकलीफ हो रही, जरा नजरे करम कीजिए, दुआ कीजिए, आपके अलावा तीसरा दूसरा कोई नहीं. हजरत को हमने कॉल लगा के बात करी. बात करने के बाद 8 मिनट हुआ, अल्लाह ने रहमत से नवाजा, नेमत से नवाजा और बड़ी उम्दा से, कोई परेशानी नहीं, कोई दिक्कत नहीं. तो ये अकीदा दिलों का होता है, मोहब्बत का होता है, प्यार का होता है. और इंसान के दिल में मोहब्बत कैसे होती है वो वैसे नहीं पाता है. जैसे इस आयत करीमा में एक और बात है कि जो अल्लाह की राह में जिस नीयत इरादे के साथ खर्च करता है ना, अल्लाह उसे उसी के नीयत के बदले अता करता है और नवाजता है. तो यहाँ नीयत की बात है, इसलिए हम और आप हमेशा नीयत दुरुस्त करके उस बारगाह में जाए, इसलिए कि वो बारगाह आम बारगाह नहीं है. अल्लाह उन्हें कितना नवाजा हुआ है हमें इल्म ही नहीं है, और अल्लाह का नवाजना अपने नेक बंदों को कितना होता है उसका भी कोई जिक्र नहीं है. जैसे इस आयत करीमा में फरमाया गया कि अगर कोई शख्स पैदल हज करता है तो 7 करोड़ नीतियां हासिल, हर उसके कदम पर 7 करोड़ नीतियां दी जाती है, उससे भी कहीं ज्यादा दी जाती है. तो एक अल्लाह की बारगाह में पैदल हज करने वाला, अल्लाह को याद करने वाला, अल्लाह के लिए अपने पैर को थकाकर उसकी बारगाह में हाजिर होने वाला, उसके लिए ये मकाम है. और फरमाया गया में रहता है, मेरे इश्क में गिरफ्तार रहता है, अपने शबो रोज को मेरे लिए कुर्बान करता है, अपनी जवानी को मेरे लिए कुर्बान करता, अपनी रातों को. ನಮ್ಮಲ್ಲೆಲ್ಲ ಊರಿನ ಆಸುಪಾಸಿನಲ್ಲಿರುವವರು ಈ ಎಷ್ಟೇ ಊರಿಗೆ ಬಿಜಾಪುರ ಡಿಸ್ಟಿಕ್, ಬಾಗಲಕೋಟೆ ಡಿಸ್ಟಿಕ್, ಈ ಡಿಸ್ಟಿಕ್ ನಲ್ಲಿ ಅವರನ್ನು ನಡೆದಾಡುವ ದೇವರು ಅಂತ ಹೆಸರು ಪಡ್ಕೊಂಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಮ್ಮ 800 ಮನೆಗಳ ಓಣಿಯಿಂದ ಹಾಗೂ ನಮ್ಮ ಸಮಾಜದ ಎಲ್ಲ ವತಿಗಳಿಂದ ಭಾಗವಾನ್ಪೇಟೆ ಓಣಿ 800 ಮನೆಯಲ್ಲಿ ಇರುವರು ಹಾಗೂ ಅಲ್ಲಿ ಹೊರಗೆ ಇರುವರು ಅವರು ಹಾಗೂ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲು ತಿಳಿಸುತ್ತೇನೆ. ಮೊದಲನೇದಾಗಿ ಹುಟ್ಟುಹಬ್ಬ ಆಚರಿಸುವುದು ಅವರಿಗಾಗಿ ಅಲ್ಲ, ಅದು ನಮಗಾಗಿ. ಯಾಕಂದರೆ ಅದು ನಮ್ಮ ಖುಷಿ ಹಾಗೂ ನಮ್ಮ ಆನಂದದಲ್ಲಿರುತ್ತದೆ. ಹುಟ್ಟುಹಬ್ಬ ಆಚರಿಸಬೇಕು ಎನ್ನುವುದು ನಮ್ಮೆಲ್ಲರಿಗೂ ಒಂದು ಆಸೆ ಬರಬೇಕಂದ್ರೆ ಆ ಹುಟ್ಟುಹಬ್ಬದಲ್ಲಿ ಯಾವುದಾದ್ರೂ ಒಂದು ಸ್ಪೆಷಲ್ ಕಾರ್ಯಕ್ರಮ ಇರಬೇಕು. ಅದನ್ನ ಅವರ ಹೆಸರು ನಾವು ನೆನೆಸಿಕೊಳ್ಳಬೇಕಾಗುತ್ತದೆ. ಮುಫ್ತಿ ಅಬೂಬಕರ್ ಸಾಹೇಬರಿಗೆ ಎಲ್ಲಿ ಹೋದರು, ಎಲ್ಲಿದ್ದರು, ಅವರು ಯಾವಾಗಲೂ ಚೆನ್ನಾಗಿರಲಿ, ಅವರ ಆಯುಷ್ಯ ಯಾವಾಗಲೂ ಬೆಳೆಯುತ್ತಿರಲಿ, ಅವರ ಅನುಯಾಯಿಗಳು ಯಾವತ್ತೂ ಬೆಳೆಯುತ್ತೂ ಹೋಗಲಿ. ಹಾಗೂ ಈ ಎಲ್ಲ ಓಣಿಯಲ್ಲಿ ಅವರಿಗೆ ಇರುವಂತಹ ಅನುಯಾಯಿಗಳು ಯಾವ ರೀತಿ ಇರಬೇಕು ಅನ್ನೋದು ಅವರೆಲ್ಲ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ಈ ರಕ್ತದಾನ, ಅನ್ನದಾನಕ್ಕಿಂತ ಶ್ರೇಷ್ಠವಾದದ್ದು ಯಾವುದು? ರಕ್ತದಾನ. ಅನ್ನದಾನ ನೀವು ಒಂದು ಹೊತ್ತು ಕೊಡ್ತೀರಿ, ಆ ಹೊತ್ತಲ್ಲಿ
ಹೊತ್ತಿನಲ್ಲಿ ಗ್ರೂಪ್ನಲ್ಲಿ ರಕ್ತ ಬೇಕಾಗುತ್ತೆ. ರಕ್ತ ಹುಟ್ಟುಹಬ್ಬ ಸಮಯದಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಒಬ್ಬ ಪುಣ್ಯವಂತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ವೈದ್ಯರಲ್ಲಿ ಕೇಳಲ್ಪಟ್ಟಿದ್ದೆ, ರಕ್ತ ಅಂದರೆ ನೀವೇನು ತಿಳ್ಕೊಂಡಿದ್ರಿ, ಒಬ್ಬರಿಗೆ ಜೀವ ಮಾತ್ರ ನಾವು ಉಳಿಸಬೇಕು ಅಂತ ತಿಳ್ಕೊಂಡಿದ್ದೀನಿ. ಆದರೆ ಆ ರಕ್ತದಲ್ಲಿ ನನ್ನ ಅಭಿಪ್ರಾಯ ಪ್ರಕಾರ ಆರ್ ಬಿ ಸಿ ಕೌಂಟ್ ಒಂದು, ಪ್ಲಾಸ್ಮಾ ಒಂದು, ಇನ್ನೊಂದು ಪ್ಯಾಟ್ಲೇಟ್ ಅಂತ ಹೇಳಿ 3 ವಿಧವಾಗಿ ವಿಂಗಡಣೆ ಮಾಡ್ತಾರೆ ಅನ್ನೋದು ನಾನು ಕೇಳಲ್ಪಟ್ಟಿದ್ದೆ. ಅದಕ್ಕಾಗಿ ಇದು ರಕ್ತದಾನ ಮಹಾದಾನ ಹೇಗಂದ್ರೆ, ಈ ನಾವು ಒಬ್ಬರಿಗೆ ರಕ್ತ ಕೊಡೋದ್ರಿಂದ, ಈಗ ನನಗೆ ರಕ್ತದ ಮಹತ್ವ ಯಾವಾಗ ಗೊತ್ತಾಗಿದೆ ಅಂದರೆ, ಡೆಂಗು ಆದ ಸಮಯದಲ್ಲಿ ನಾನು ಒಬ್ಬರಿಗೆ ರಕ್ತಕ್ಕೆ ಬಹಳ ಅಲೆದಾಡ್ತಾ ಇದ್ದೆ. ಪ್ಯಾಟ್ಲೇಟ್ ಬೇಕಾಗಿತ್ತು. ಪ್ಯಾಟ್ಲೇಟ್ ಬೇಕಾದಾಗ ನಾನು ಬಾಗಲಕೋಟೆಯಲ್ಲಿ ಒಂದು ಬ್ಲಡ್ ಬ್ಯಾಂಕಿಗೆ ಹೋದಾಗ ನನ್ನ ಆತ್ಮೀಯರ ಒಂದು ಸಹೋದರಿಗೆ ಬ್ಲಡ್ ಅವಶ್ಯಕತೆ ಇದ್ದಾಗ ನಾನು ಹೋಗಿ ಎಂಥದಪ್ಪ ಬ್ಲಡ್ ಬ್ಯಾಂಕ್ ಅವ್ರು ಎಷ್ಟು ತಿಳ್ಕೊಳ್ಳೋ ಕೊಡ್ತಾರೆ ಅನ್ನೋದು ನನಗೆ ಅನಿಸಿತ್ತು. ಅದು ಆದ್ರೆ ಅದು ಅವ್ರು ತಿಳ್ಕೊಳ್ಳೋ ಕೊಟ್ಟಿದ್ದಲ್ಲ, ಯಾಕಂದ್ರೆ ಅದು ಪ್ಲಾಸ್ಮಾ ತೆಗಿಬೇಕಾದ್ರೆ ಕನಿಷ್ಠ ಒಂದು 2 ತಾಸು ಬೇಕಂತ ಅನ್ನೋದು ನಾನು ವೈದ್ಯರಲ್ಲಿ ಕೇಳ್ಪಟ್ಟೆ. ನನಗೆ ಅವಾಗ ಅನಿಸಿದ್ದು, ಏನಪ್ಪ ಡಾಕ್ಟರ್ ದುಡ್ಡು ಕೊಟ್ಟರೆ ರಕ್ತ ಸಿಗ್ತಂದ್ರೆ ಇಲ್ಲ, ಏನು ಕೊಟ್ಟರೆ ಸಿಗಲ್ಲ. ಆದರೆ ಇಂಥ ಗುರುಗಳ ಹುಟ್ಟ ಹಬ್ಬದಲ್ಲಿ ಸ್ವಯಂ ಪ್ರೇರಿತವಾಗಿ 3ನೇ ವರ್ಷ ಯಶಸ್ವಿಯಾಗಿ ನೀವೇನು ರಕ್ತದಾನ ಶಿಬಿರ ಮಾಡ್ತಾ ಇದ್ರಿ, ಈ ರಕ್ತದಾನ ಶಿಬಿರದ ಮಹತ್ವವನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ರಕ್ತ ಅಂದರೆ ಏನು ಅನ್ನೋದು. ಯಾಕಂದ್ರೆ 3ನೇ ವರ್ಷ ಯಶಸ್ವಿಯಾಗಿ ಮೊದಲನೇ ವರ್ಷ ಸುಮಾರು 80 ಜನ ರಕ್ತದಾನ ಮಾಡಿದ್ದಾರೆ ಅಂತ ನಾನು ಕೇಳಲ್ಪಟ್ಟೆ. 2ನೇ ವರ್ಷ 110 ಜನ ರಕ್ತದಾನ ಮಾಡಿದ್ದಾರೆ ಅಂತ ಹೇಳಿ ಕೇಳಿದ್ದೇನೆ. ಈ 3ನೇ ವರ್ಷ ಯಾಕೆ ಸುಮಾರು 250 ಜನ ಸ್ವಯಂ ಪ್ರೇರಿತವಾಗಿ ನಾವು ರಕ್ತದಾನ ಮಾಡಿದರೆ 250 ಅಂದರೆ 3 ಜನಕ್ಕೆ ಒಬ್ಬರಿಗೆ ಬ್ಲಡ್, ಒಬ್ಬರಿಗೆ ಪ್ಯಾಟ್ಲೇಟ್, ಒಬ್ಬರಿಗೆ ಪ್ಲಾಸ್ಮಾ ಮಾಡಿದ್ರೆ 750 ಜನದ ನಾವು ಜೀವ ಉಳಿಸಬಹುದು ಅನ್ನೋದನ್ನು ನಾವು ಎಲ್ಲರೂ ಅರಿತುಕೊಂಡು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದರೆ 750 ಜನದ ಜೀವ ಉಳಿಸ್ತೀವಿ ನಾವು. ಇದಕ್ಕೇನೈತಿ ಜಾತಿ ಮತ ಪಂಥ ಏನೂ ಇಲ್ಲ, ಇದಕ್ಕೆ ಗಂಡು ಹೆಣ್ಣು ಏನಿಲ್ಲ. ರಕ್ತ ಅಂದರೆ ಎಲ್ಲರೂ ಒಂದೇ ಇದೆ. ಅದಕ್ಕಾಗಿ ಇಂಥ ಸಂದರ್ಭದಲ್ಲಿ ಈ ರಕ್ತದಾನವನ್ನು ನೆರವೇರಿಸಿ ನಮ್ಮ ಮುಫ್ತಿ ಅಬೂಬಕರ್ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಷ್ಟೇ ಅಲ್ಲ, ಪ್ರತಿಯೊಂದು ಊರಲ್ಲಿಯೂ ರಕ್ತದಾನ ಶಿಬಿರ ಮಾಡಿ ಜೀವ ಉಳಿಸುವುದು ಬಹಳ ಮಹತ್ವವಾಗಿದೆ ಅಂತ ಹೇಳಿ ನನ್ನನ್ನು ಈ ಸಭೆಯಲ್ಲಿ ಕರೆಸಿ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮುದ್ರಿವಾಲ ಮಸೀದಿಯ ಎಲ್ಲ ಯುವಕರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಂದು ಅಭೂತಪೂರ್ವವಾದ ಅವರ ಒಂದು ಹೆಸರಿಗೆ ನಾನು ಏನು ಹೇಳಲಾರೆ ಅಂತ ಒಂದು ಪವಿತ್ರವಾದ ಈ ರಕ್ತದಾನ ಶಿಬಿರದಲ್ಲಿ ನಾವು ನೀವೆಲ್ಲರೂ ರಕ್ತ ಕೊಡುವುದಕ್ಕಿಂತ ಮುಂಚೆ ಈ ಸಂದರ್ಭದಲ್ಲಿ ನಾವೇನು ಆಸೀನರಾಗಿದ್ದೀವಿ, ನಾವು ಪುಣ್ಯವಂತರು. ರಕ್ತ ಕೊಡುವುದು ಬೇರೆ, ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಬೇರೆ. ಯಾಕಂತಂದ್ರೆ ಆ ಒಂದು ವಿಷಯದಲ್ಲಿ ನನ್ನ ಜೀವನವೇ ಗುಡುಪಾಗಿದ್ದರೂ ಸಾಲದು. ತಮಗೆ ತಿಳಿಯುವಂತ ವಿಷಯ ಇದು. ಈ ರಕ್ತ ದಾನ ಶಿಬಿರದಲ್ಲಿ ನಮ್ಮ ಗುರುಗಳು ಹಾಕಿ ಕೊಟ್ಟಂತ ಒಂದು ಮಾರ್ಗದರ್ಶನದಲ್ಲಿ ತಾವೆಲ್ಲರೂ ಯುವಕರು ಭಾಗಿಯಾಗಿ 3ನೇ ವರ್ಷದಲ್ಲಿ ಏನು ಒಂದು ಕಾರ್ಯಕ್ರಮ ನಡೆಸಿಕೊಟ್ಟು ಬರ್ತಾ ಇದ್ದೀರಲ್ಲ, ನಿಮ್ಮ ಒಂದು ಪವಿತ್ರವಾದ ಜನ್ಮ ಇದು. ಯಾಕಂತಂದ್ರೆ ಇದರಲ್ಲಿ ಪಾಲ್ಗೊಳ್ಳುವುದು ಬೇರೆ, ರಕ್ತದಾನ ಕೊಡುವುದು ಬೇರೆ. ಅವರ ಒಂದು ದೃಷ್ಟಿ, ನೀವು ಎಲ್ಲಿ ಕುಂತರೂ ಅವರ ದೃಷ್ಟಿ ನಿಮ್ಮ ಮೇಲೆ ಇರುತ್ತೆ, ಅದು ಸಾಕ್ಷಿ. ಯಾಕಂತಂದ್ರೆ ಹೋದ ಜೀವ ಒಂದಂಥದ್ದು ಹಲವಾರು MD, MBBS, MS ಡಾಕ್ಟರ್ಸ್ ನನ್ನ ಲಿವರ್ ಫೇಲ್ ಆದಾಗ ಕೆಲವೇ ದಿನದಲ್ಲಿ ಸಾಯ್ತಾನೆ ಅಂತಿದ್ರು. ಬರೀ ಒಂದು ಬಾಟಲ್ ನೀರಿನಲ್ಲಿ ಮರಳಿ ನನ್ನ ಜೀವ ಕೊಟ್ಟಂತ ಗುರುಗಳು. ಅದು ಈ ಜಗತ್ತೇ ಒಂದು ತಕ್ಕಡಿಯಲ್ಲಿ ಇಟ್ಟು ನಮ್ಮ ಗುರುಗಳ ಪವಾಡಗಳು ಒಂದು
ಅವೇ ಎಲ್ಲೇ ಹೋಗ್ಬೋದು, ಎಲ್ಲೇ ಮಾಡ್ಬೋದು, ಎಲ್ಲೇ ಕೂಡ್ಬೋದು, ಎಲ್ಲೇ ಕೆಲಸದಲ್ಲಿರ್ಬೋದು, ನಮ್ಮ ಪ್ರತಿ ಹೆಜ್ಜೆ ಕೂಡ ಅವರು ಕಾಣುವರು ಅಂತ ಶಕ್ತಿ ದೇವರು ಅವರಲ್ಲಿ ಕೊಟ್ಟಿದ್ದಾರೆ. ಅದರ ನಾನೇ ಸಾಕ್ಷಿ. ಯಾಕಂದ್ರೆ ನಾ ಅವರ ಮನಸ್ಸಲ್ಲಿದ್ದಾಗ ಒಂದು ವಸ್ತು ನಾನು ಬೇರೆ ಕಡೆ ಒಯ್ದಿಟ್ಟಿದ್ದೆ. ನನಗೆ ಬಳಸಿರ್ತಕ್ಕಂಥ ವಸ್ತು ನನಗೆ ವೈಯಕ್ತಿಕವಾಗಿ ಇವತ್ತು ವಿಷಯ ಹೇಳ್ತಾ ಇದ್ದೀನಿ. ಅವರ ಶಕ್ತಿ, ಅವರ ಪವಾಡ. ಅವರು ಊರಲ್ಲಿ ಇರಲಿಲ್ಲ. 3 ದಿನದ ಬಳಿಕ ಅವರು ಬಂದರು. ಬಂದಾಗ ನಾನು ಅವರ ಸಾನ್ನಿಧ್ಯದಲ್ಲಿ ನಮಸ್ಕರಿಸಬೇಕಂತ ಹೋದಾಗ ಇಲ್ಲಪ್ಪ ಅಂದ್ರು. ಯಾಕೆ ಗುರುಗಳು ಅಂದ, ಮೊನ್ನೆ ರಾತ್ರಿ ಈ ಗಿಡದ ಹತ್ರ ಏನಿಟ್ಟು ಬಂದ್ರಿ ಏನು? ಅವರು ಊರಲ್ಲೇ ಇಲ್ಲ, ನಾ ಯಾರಿಗೂ ಹೇಳಿಲ್ಲ. ಈ ವಿಷಯ ಗುರುಗಳಿಗೆ ಹೇಳಬೇಕು. ಇಲ್ಲ ಗುರುಗಳ, ನಾ ಹೋಗಿಲ್ಲ. ಅಲ್ಲಲ್ಲ, ನೀವು ಹೋಗಿ ಎಲ್ಲಿ ಹೋಗಿ ಹೇಳ್ಬೋದು. ಹೌದು ಗುರುಗಳೇ, ತಪ್ಪಾಗಿದೆ, ಹೋಗಿದ್ದೀವಿ. ಆ ವಸ್ತು ತಗೊಂಡ್ಬರ್ತೀವೋ, ಗಿಡದ ಹತ್ರ ಇಟ್ಟಿದ್ವೋ, ನಾನೇ ತರಲಿ ಒಂದು. ಇದು ನಡೆದ ಘಟನೆ. ಅದಕ್ಕಾಗಿ ಅದು ಎಷ್ಟು ಹೇಳಿದ್ರು ಸಾಲದು. ಈ ವಿಷಯ ರಕ್ತದಾನ ಒಬ್ಬ ಮನುಷ್ಯ 3 ತಿಂಗಳಿಗೊಮ್ಮೆ ಮಾಡಬೇಕು. 6 ತಿಂಗಳಿಗೊಮ್ಮೆ ಮಾಡೋದ್ರಿಂದ ನಮ್ಮಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ ಹೊರ ಬರೋದ್ರಿಂದ ನಮಗೆ 80% ರೋಗಗಳು ಹೊರ ಬರುತ್ತೆ. ತಗೊಂತಿರ್ತಾರ, ಅವ್ರಂತೂ ಆರಾಮಾಗೇ ಆಗ್ತಾರೆ, ಕೊಟ್ಟವ್ರನ್ನೂ ಆರಾಮಾಗ್ತಾರೆ. ಇದು ಅದರಲ್ಲಿ ಇಂಥ ಒಂದು ಸಾಹೇಬರು ಒಂದು ಬರ್ತ್ಡೇ ಟೈಮ್ನ ನೀವು ಕೊಡಾಕತ್ತಿಲ್ಲ, ಇದು ಒಳ್ಳೆಯ ಖುಷಿಯ ವಿಚಾರ. ನಿಮ್ಮ ಒಬ್ಬರಿಂದ 3 ಜೀವ ಉಳಿತಾವು. ಅವ್ರದ್ದು ಎಲ್ಲ ದುವಾಗಿ ಸಿಗಲಿ, ಇಷ್ಟೇ ನನ್ನ ಮಾತು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.